ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ನಡೆಯುತ್ತಿರುವಂತಹ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಮೊದಲನೇ ದಿನದಲ್ಲಿ ನಾವಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಕೂಡ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರ್ತಾ ಇದೆ. ಈ ಅಡಿಗೆಯ ಉಸ್ತುವಾರಿಯನ್ನ ಹೊತ್ತಿರುವಂತಹ ಪುತ್ತೂರಿನ ಖ್ಯಾತ ಬಾಣಸಿಗರಾದಂತಹ ಹರೀಶ್ ಭಟ್ ಅವರ ಜೊತೆ ನಾವಿದ್ದೇವೆ. ಅವರನ್ನ ಮಾತಾಡ್ಸುವ. ಸರ್ ನಮಸ್ತೆ. ನಮಸ್ತೆ. ಈಗ ಮಧ್ಯಾಹ್ನ ಮತ್ತೆ ರಾತ್ರಿ 2 ದಿನವೂ ಕೂಡ ಒಂದು ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇಲ್ಲಿದೆ. ಎಷ್ಟು ಜನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ? ಯಾವ ಹೊತ್ತಿಗೆ ಎಷ್ಟು ಜನಕ್ಕೆ? ಇದು ಅದೇ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ. ಇದರ ಕಾರ್ಯಕ್ರಮ ನಿನ್ನೆ ಸಾಯಂಕಾಲದಿಂದಲೇ ಆರಂಭ ಆಗಿದೆ. ಅಂದ್ರೆ ಹಸಿರು ಹೊರೆ ಕಾಣಿಕೆ ಅಂತೇಳಿ ನಿರೀಕ್ಷೆಗೂ ಮೀರಿ ಹಸಿರು ಹೊರೆ ಕಾಣಿಕೆಯೂ ಬಂದಿದೆ. ನಿನ್ನೆ ಸಾಯಂಕಾಲವೇ ಬಂದವರಿಗೆಲ್ಲರಿಗೂ ಫಲಹಾರದ ವ್ಯವಸ್ಥೆಯನ್ನು ಮಾಡಿದ್ದೆವು. ಪುಳಿಯೋಗರೆ, ಮತ್ತೊಂದು ಕೇಸರಿ ಬಾತ್, ಮತ್ತೆ ಕುಡಿಲಿಕ್ಕೆ ಕಾಫಿ ಟೀ ಅಂತ. ಮತ್ತೆ ರಾತ್ರಿಗೂ ಸ್ವಲ್ಪ ಜನ, ಅಂದ್ರೆ ಒಂದು 1000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಇಲ್ಲಿ ಎಲ್ಲ ಕೆಲಸಗಳಿದ್ದ ಕಾರಣ ಅವರಿಗೂ ರಾತ್ರಿ ಭೋಜನದ ವ್ಯವಸ್ಥೆ ಇತ್ತು. ಇನ್ನು ಇದರ ಆರಂಭವಾಗಿ ಇವತ್ತು ಬೆಳಿಗ್ಗೆಯಿಂದ ಅಲ್ಲಿ ಗಣಹೋಮ ಆರಂಭ ಆದ ನಂತರ ನಾವಿಲ್ಲಿ ಅಗ್ನಿ ಸ್ಪರ್ಶ ಮಾಡಿ ನಮ್ಮ ಈ ಕಾರ್ಯವನ್ನು ಆರಂಭ ಮಾಡಿದ್ದೇವೆ. ಬೆಳಿಗ್ಗೆ ಒಂದು 2000 ಮಂದಿಗೆ ಇವತ್ತು ಉಪಹಾರದ ವ್ಯವಸ್ಥೆ ಮಾಡಿದೆವು. ಅದರ ನಂತರ ಇವಾಗ ಮಧ್ಯಾಹ್ನಕ್ಕೆ ಒಂದು 10,000 ಜನರದ್ದು ಏರ್ಪಡಿದ್ದು ಅಡುಗೆ ಈಗ ತಯಾರು ಮಾಡಿದ್ದೇವೆ. ಅದು ಹೇಗೆ ಅಂತ ಹೇಳಿದ್ರೆ ಇನ್ನೀಗ ನಿರಂತರ ಇದೀಗ ಸಾಯಂಕಾಲ ಒಮ್ಮೆ 1 ಗಂಟೆ 2 ಗಂಟೆ ನಿಲ್ಲಿಸಿದ್ರು, ನಿರಂತರ ರಾತ್ರಿವರೆಗೆ ಭೋಜನ ಆಗ್ತಾ ಇರ್ತದೆ. ಈಗ ಮಧ್ಯಾಹ್ನಕ್ಕೆ ನಾವು ಒಂದು ಪಲ್ಯ, ಒಂದು ಗಸಿ, ಒಂದು ಸಾರು, ಒಂದು ಸಾಂಬಾರು, ಮಜ್ಜಿಗೆ ಹುಳಿ, ಮತ್ತೆ ಲಡ್ಡು ಸ್ವೀಟು, ಪಾಯಸ, ಹಾಗೆ ಆ ಕಲ್ಯಾಣೋತ್ಸವದ್ದೇ ಇದರಲ್ಲಿ ಬರದಲ್ಲಿದ್ದು ಊಟದ ವ್ಯವಸ್ಥೆ ಆಗ್ತಾ ಉಂಟು. ಇನ್ನು ಸಾಯಂಕಾಲ ಒಂದು 3,000 ಜನರಿಗೆ ಒಂದು ಈ ಗೋಳಿ ಬಜ್ಜೆ ಅಥವಾ ಪೋಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಕಾಫಿ ತಿಂಡಿ ವ್ಯವಸ್ಥೆ ಆಗ್ತದೆ. ಇವತ್ತು ರಾತ್ರಿ ಒಂದು 15ರಿಂದ 20,000 ಜನರ ಭೋಜನದ ವ್ಯವಸ್ಥೆ ತಯಾರಿಯಲ್ಲಿ ಇದ್ದೇವೆ. ಅದರಲ್ಲೂ ಹಾಗೆ ನಿಮಗೆ ಒಂದು 4-5 ಬಗೆಯ ಪದಾರ್ಥಗಳನ್ನು ಸಹ ನಾವು ರಾತ್ರಿಗೆ, ಒಂದು ಸ್ವೀಟು ಬೇರೆ ಇದೆ, ಅಂದ್ರೆ ಈ ಕೋಕ ಬರ್ಫಿ ಅಂತ ಮಾಡಿದ್ದೇವೆ, ಅದನ್ನು ಕೊಡ್ತೇವೆ. ಮತ್ತೆ ಪಾಯಸ ಬೇರೆ ಇದೆ. ಹಾಗೆ ನಾಳೆ ಇನ್ನು ಬೆಳಿಗ್ಗೆ ಒಂದು 5,000 ಮಂದಿಗೆ ದೋಸೆ, ಗಸಿ, ಚಟ್ನಿ ಉಪಹಾರದ ವ್ಯವಸ್ಥೆ ಮಾಡ್ಲಿಕ್ಕಿದ್ದೇವೆ. ನಾಳೆ ಮಧ್ಯಾಹ್ನ ಒಂದು 25ರಿಂದ 30,000 ಜನರ ಏರ್ಪಾಡಿನಲ್ಲಿ ಅಡುಗೆ ತಯಾರಿ ಆಗ್ತದೆ. ಇನ್ನು ನಾಳೆ ರಾತ್ರಿ ಒಂದು 30,000-35,000 ಜನರ ಅಂದಾಜಿದ್ದು ನಾಳೆ ರಾತ್ರಿಯೂ ನಾವು ಅಡುಗೆ ತಯಾರಿಯಲ್ಲಿ ಸಿದ್ಧತೆಯಲ್ಲಿ ಇದ್ದೇವೆ. ಈ 4 ಹೊತ್ತಿನ ಊಟದಲ್ಲೂ 4 ಬೇರೆ ಬೇರೆ ಆದಂಥ ಪಾಯಸಗಳು. ಇವತ್ತೀಗ ಮಧ್ಯಾಹ್ನಕ್ಕೆ ಲಾಡು, ರಾತ್ರಿಗೆ ಕೋಕ ಬರ್ಫಿ, ನಾಳೆ ಮಧ್ಯಾಹ್ನಕ್ಕೆ ಹೋಳಿಗೆ, ನಾಳೆ ರಾತ್ರಿಗೆ ಮೈಸೂರು ಪಾಕ್ ಮತ್ತೆ ಜಿಲೇಬಿ, ಹಾಗೆ ಸಿಹಿ ತಿಂಡಿಯ ತಯಾರಿಯಲ್ಲೂ ಸಹ ನಾವೆಲ್ಲ ನಿರತರಾಗಿದ್ದೇವೆ. ಹೇಳಿ, ಇಷ್ಟೊಂದು ಶುಚಿ ಮತ್ತು ರುಚಿಯಾದ ಅಡಿಗೆಯನ್ನ ಮಾಡಿ ಭಕ್ತರಿಗೆ ಕೊಡ್ತಾ ಇದ್ದೀರಿ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಈಗ ನಿನ್ನೆ ಎಷ್ಟು ಹೊತ್ತಿಂದ ನೀವು ಇಲ್ಲಿ ಕೆಲಸವನ್ನ ಆರಂಭ ಮಾಡಿದ್ದೀರಿ? ನಾವೊಂದು 5 ದಿವಸ ಮೊದಲಿಂದಲೇ ಇಲ್ಲಿ ಕೆಲಸ ಆರಂಭ ಮಾಡಿದ್ದೇವೆ. ದೇವರ ಲಡ್ಡು ಪ್ರಸಾದ ತಯಾರಿ ಇತ್ತು. ನಮ್ಮ ಇನ್ನೊಂದು ತಂಡ ಅದನ್ನು ಮೊನ್ನೆಯಿಂದಲೇ ಇಲ್ಲಿ 26 ತಾರೀಕಿಂದಲೇ ಅದರ ತಯಾರಿಯಲ್ಲಿದ್ದರು. ನಾವೊಂದು 20 ಜನರ ಅಡುಗೆ ತಂಡ ಇಲ್ಲಿಗ ಈ ಅಡುಗೆ ತಯಾರಿಯಲ್ಲಿ ಇದ್ದೇವೆ. ಇನ್ನೊಂದು 10 ಜನ ನಮಗೆ ಸಹಾಯಕರಾಗಿಯೂ ಈ ತರಕಾರಿ ಹಚ್ಚುವಂಥದ್ದು ಅದರಲ್ಲಿ ಇದ್ದಾರೆ. ಒಂದು 30 ಜನರ ತಂಡ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆಗ್ಲಿ, ಇಷ್ಟೊತ್ತು ಮಾತಾಡಿ ನಮಗೆ ಮಾಹಿತಿಯನ್ನು ಕೊಟ್ರಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದ. ಎಲ್ಲರಿಗೂ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಸಿಗ್ತದೆ.